30 ತಿಂಗಳ ಅವಧಿಗೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಪೂಜ್ಯ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳ ಒಂದು ಆಶೀರ್ವಾದ, ಪೂಜ್ಯ ದೇವೇಗೌಡರು, ಕುಮಾರಣ್ಣವರ, ಆಮೇಲೆ ವಿರೋಧ ಪಕ್ಷ ನಾಯಕರಾದಂಥ ಅಶೋಕಣ್ಣವರು, ಅದೇ ರೀತಿ ನಮ್ಮ DCM ಸನ್ಮಾನ್ಯ ಶ್ರೀ ಶಿವಕುಮಾರರವರ ಸಹಕಾರದೊಂದಿಗೆ, ನಮ್ಮ ವಿಶೇಷವಾಗಿ ನಮ್ಮೆಲ್ಲ ಗೌರವಾನ್ವಿತ ನಿರ್ದೇಶಕರ ಬಂಧುಗಳ ಸಹಕಾರದೊಂದಿಗೆ ಇವತ್ತು ಅಧ್ಯಕ್ಷನಾಗಿ ನಾನು, ಅದೇ ರೀತಿ ಉಪಾಧ್ಯಕ್ಷಗಳಾಗಿ R ಪ್ರಕಾಶ್ ಅವರು ಮತ್ತು ರಾಘವೇಂದ್ರ ಅವರು, ಖಜಾಂಚಿಗಳಾಗಿ ಉಮಾಪತಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಪ್ಕಾಮ್ಸ್ ದೇವರಾಜಣ್ಣವರು, ಅದೇ ರೀತಿ ನಮ್ಮ ಸಹ ಕಾರ್ಯದರ್ಶಿಗಳಾಗಿ ಹಿರಿಯರಾದಂಥ ಹನುಮಂತರಾಯಪ್ಪನವರು ಇವತ್ತು ಆಯ್ಕೆಯಾಗಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮೊದಲಿಂದಲೂ ಕೂಡ ಈ ಸಂಘದ ಒಂದು ಶ್ರೇಯೋಭಿವೃದ್ಧಿಗೆ ದುಡಿಮೆ ಮಾಡ್ಕೊಂಡು ಬಂದಿದ್ದೇವೆ. ಶಿಕ್ಷಣ, ಆರೋಗ್ಯ, ಅದು ಸಮಾಜದ ಸಂಘಟನೆ ದೃಷ್ಟಿಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು, ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರ ಸಹಕಾರ, ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಸಹಕಾರದಿಂದ, ಅದು ಸಮಾಜದ ಗಣ್ಯರ ಒಂದು ಮಾರ್ಗದರ್ಶನದೊಂದಿಗೆ ಈ ಸಂಘವನ್ನು ಒಂದು ಉತ್ತಮ ಮಟ್ಟದಲ್ಲಿ ಮುನ್ನಡೆಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ. ನಮಸ್ಕಾರ. ನಮ್ಮ ಸಮುದಾಯದ ಸಂಘಟನೆ ಯಾವಾಗಲೂ ಕೂಡ ಸಕಾರಾತ್ಮಕ ಇದೆ. ನಮ್ಮ ಸಮುದಾಯ ಎಲ್ಲ ಜನಾಂಗಕ್ಕೂ ಕೂಡ ಆಶ್ರಯಿಸ್ತದೆ, ಜೊತೆಗೆ ಎಲ್ಲರಿಗೂ ಕೂಡ ಸಹಕಾರ ಮಾಡುವಂಥ ಒಂದು ಸಮಾಜ ಮೊದಲಿಂದನೂ ಕೂಡ. ಆ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಎಲ್ಲ ಮಟ್ಟದಲ್ಲೂ ಕೂಡ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಸಂಘಟನೆಗೂ ಕೂಡ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಮೊದಲು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಶಿಕ್ಷಣ, ಆರೋಗ್ಯ, ಸಂಘಟನೆ ಮತ್ತು ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡಿದ್ದೀವಿ. ಮುಂದೂ ಕೂಡ ಅದೇ ದಾರಿನಲ್ಲಿ ಸಂಘವನ್ನು ಮೇಲೆ ತರುವಂಥ ಪ್ರಯತ್ನ ಮಾಡ್ತೇವೆ. ಕಿಮ್ಸ್ ಮೆಡಿಕಲ್ ಕಾಲೇಜು ಇವತ್ತು 100 ಸೀಟ್ ಹೆಚ್ಚುವರಿಗೋಸ್ಕರ NMCನಲ್ಲಿ ಅಪ್ರೂವಲ್ಗೂ ಕೂಡ ಪ್ರಯತ್ನ ಮಾಡ್ತಾಯಿದೆ. ಈ ಹಿಂದೆನೂ ಕೂಡ BITನಲ್ಲಿ ನ್ಯಾಕು, ಇವತ್ತು ಎಲ್ಲ NBA, ಅಟಾನಮಸ್ ಎಲ್ಲ ನಾವು ಅಪ್ರೂವಲ್ ಮಾಡಿದ್ದೇವೆ. 4 ಕಾಲೇಜುಗಳು ಹೊಸವು ಮಾಡಿದ್ದು ಹಿಂದೆ. ಇವತ್ತು 2 ಮಂಡ್ಯದಲ್ಲಿ ನರ್ಸಿಂಗ್ ಕಾಲೇಜು, ಅಲೈಡ್ ಕೋರ್ಸಸ್ ಕಾಲೇಜ್ ಬೆಂಗಳೂರು, ಶ್ರೀಗಂಧ ಕವಲು ಕಾಲೇಜ್ ಇರ್ಬೋದು, ಎಲ್ಲ ರೀತಿ ಬೆಳವಣಿಗೆಗೆ ಸಹಕಾರ ಮಾಡಿದ್ದು. ಮುಂದೂ ಕೂಡ ಸಂಸ್ಥೆಗಳನ್ನು ತೆರೆಯುವಂಥ ಒಂದು ಉದ್ದೇಶ, ಜೊತೆಗೆ ನಮ್ಮ ಬೆಂಗಳೂರು ನಗರದ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಲ್ಯಾಂಡ್ಗಳನ್ನು ಖರೀದಿ ಮಾಡಬೇಕು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಅನ್ನೋದೊಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ಎಲ್ಲ ನಮ್ಮ ನಿರ್ದೇಶಕರುಗಳ ಸಹಕಾರದಿಂದ, ಅವ್ರ ಸಲಹೆ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತೇವೆ. ಯಾವತ್ತೂ ಕೂಡ ನಾಡಪ್ರಭು ಕೆಂಪೇಗೌಡರು ಕಟ್ಟಿರೋ ನಾಡೇ ಬೆಂಗಳೂರು, ಅದನ್ನು ಇದಿಲ್ಲ. ಬಟ್ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಸರ್ಕಾರ ಯಾವ ಬಗ್ಗೆ ಚಿಂತನೆ ಮಾಡಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಒಟ್ಟಾರೆ ಒಂದು ಸೂಕ್ತವಾದಂಥ ಒಂದು ಉತ್ತಮ ಒಂದು ಆಡಳಿತ ಆಗುವಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ, ನಮ್ಮನ್ನು ಕೂಡ ಆಹ್ವಾನಿಸಿ ನಮ್ಮ ಒಂದು ಸಲಹೆಗಳನ್ನು ಕೂಡ ಪಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಒತ್ತಾಯ